स्वागत है आपका बी न्यूज नेशन में। मैं हूं आबिद हुसैन शेख। बाय इलेक्शन पार्टी के 7 नेताओं का भविष्य भी दांव पर। कर्नाटक की सियासत में इस वक्त गर्माहट बढ़ गई है बाय इलेक्शन के चलते, जहां बीजेपी के स्टेट प्रेसिडेंट BY विजेंद्र की लीडरशिप पर भी बड़ा सवाल खड़ा हो गया है। इन्हीं विचारों को मीडिया के आगे पेश किया बीजापुर जिला इंचार्ज मंत्री डॉक्टर MB पाटिल ने। सूत्रों के मुताबिक आने वाले दिनों में बाय इलेक्शन विजेंद्र के लिए अग्नि परीक्षा मानी जा रही है। उन्होंने कहा कि अगर बीजेपी ये दोनों चुनाव जीत जाती है तो विजेंद्र की पकड़ और मजबूत होगी राज्य में, लेकिन अगर हार होती है तो उनकी कुर्सी खतरे में आ सकती है राज्य अध्यक्ष की। इसी बीच बसनगौड़ा पाटिल यत्नाल का रोल भी चर्चा में है, कहा MB पाटिल ने। राजनीतिक हलकों में ये बात चल रही है कि यत्नाल या तो विजेंद्र को चैलेंज कर रहे हैं या फिर इनडायरेक्टली उनकी पोजीशन की सिफारिश करने की कोशिश कर रहे हैं। कुछ लोगों का मानना है कि यत्नाल अगर सच में अपनी ताकत दिखाना चाहते हैं तो चुनाव में विजेंद्र के खिलाफ खड़े होकर उन्हें हराना होगा। सिर्फ बातों से काम नहीं चलेगा। फिलहाल दोनों तरफ से बयानबाजी तेज हो गई है और ये 2 बाय इलेक्शन बीजेपी के अंदर की सियासत का रुख तय कर सकती हैं। दोनों पार्टियां और दोनों पार्टियों के नेताओं का भविष्य भी दांव पर लगा है इस बाय इलेक्शन में। ಅಷ್ಟೇ ಅಲ್ಲ, ಎಲ್ಲರ ಬೆಂಬಲ ಇದು ಸಹ ಕಾಂಗ್ರೆಸ್ ಪಕ್ಷಕ್ಕಿದೆ. ಹೀಗಾಗಿ ಮೇಟಿಯವ್ರ ಮೇಲೆ ಅನುಕಂಪನೂ ಕೂಡ ಇದೆ. ಒಬ್ಬ ಸರಳ ಸಜ್ಜನ ವ್ಯಕ್ತಿ, ಹಿರಿಯ ವ್ಯಕ್ತಿ ಅಂತ ಹೇಳಿ ಅವರು 5 ವರ್ಷ ಪೂರೈಸಬೇಕಾಗಿತ್ತು. ಅವರ ಅಕಾಲಿಕ ನಿಧನದಿಂದ ನಾವು ಅವರ ಪುತ್ರ ಉಮೇಶ್ ಮೇಟಿಯವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಹೀಗಾಗಿ ನಾವು ನಿನ್ನೆ ಲಿಂಗಾಯತರಾಯಿತು, ಅಲ್ಪಸಂಖ್ಯಾತರ ಹೋಗಿದ್ದೀವಿ, ಹಳ್ಳಿಯಲ್ಲಿ ಹೋಗಿದ್ದೀವಿ, ಬೇರೆ ಬೇರೆ ಸಮುದಾಯಗಳ ಕರ್ಕೊಂಡು ಹೋಗಿದ್ದೀವಿ. ಎಲ್ಲರ ಒಂದು ಬೆಂಬಲ ಇತ್ತು ಕಾಂಗ್ರೆಸ್ ಪಕ್ಷಕ್ಕೆ. ನಿಶ್ಚಿತವಾಗಿ ನಾವು 100% ಬಾಗಲಕೋಟೆ ಮತ್ತು ದಾವಣಗೆರೆಯಿಂದ ನಾವು ಗೆದ್ದಿದ್ದೀವಿ. ಸರ್, ಒಂದ್ ಕಡೆ ಯತ್ನಾಳ್ ಉಚ್ಚಾಟನೆ ಮಾಡಿದ್ದಾರೆ, ಚರಂತಿ ಮಠ ಋಣ ನನ್ನ ಮೇಲಿದೆ, ಅವ್ರಿಗೆ ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡಿದ್ದಾರೆ, ನಾವು ಪ್ರಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ನಿನ್ನೆ ಬಾಗಲಕೋಟೆ ಹೇಳಿದ್ದೀನಿ, ಮತ್ತೆ ಪುನರುಚ್ಚರಿಸಬೇಕಾಗಿಲ್ಲ. ಆದರೆ ಇಷ್ಟೇ ಹೇಳ್ತೀನಿ, ಇವತ್ತು ಯಾರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೀತಾ ಇದೆ? ಇದು ನಮ್ಮ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೀತಾ ಇದೆ. ಇದು ವಿಜಯೇಂದ್ರ ಅವರಿಗೆ ಅಳಿವು ಉಳಿವು ಪ್ರಶ್ನೆ. 2 ಚುನಾವಣೆ, ಈ 2 ಚುನಾವಣೆ ಗೆದ್ರೆ ವಿಜಯೇಂದ್ರಗೆ ನಾಯಕತ್ವದ ಇದು ಆಗ್ತದೆ. ಈ 2 ಸೋತ್ರೆ ವಿಜಯೇಂದ್ರನ ತೆಗೆದಾಕ್ತಾರೆ. ಈ ಯತ್ನಾಳ್ ಅವ್ರಿಗೆ ವಿಜಯೇಂದ್ರ ತೆಗೆಯೋದು ಅಥವಾ ವಿಜಯೇಂದ್ರನ ಇದು ಬಳಸೋದು, ಕ್ರೆಡಿಟ್ ಯಾರಿಗೆ ಹೋಗ್ತದೆ? ಇದು ವಿಜೇಂದ್ರ ಅವ್ರಿಗೆ ಹೋಗ್ತದೆ. ಮತ್ತು ಇವರು ಒಂದ್ ಕಡೆ ಯಡಿಯೂರಪ್ಪ ಮಗ ವಿಜೇಂದ್ರ ಅಂತ ಹೇಳ್ತಾರೆ ಅಂದ್ರೆ, ಮತ್ತೆ ವಿಜೇಂದ್ರ ನೇತೃತ್ವ ಚುನಾವಣೆ ನಡೀತದೆ ಏನ್ರಿ? ಅವ್ರಿಗೆ ವಿಜೇಂದ್ರನ್ ತೆಗಿಬೇಕಾಗಿದೆ ಯತ್ನಾಳ್ ಅವ್ರಿಗೆ ಇದೊಂದು ಅವಕಾಶ. ಈ 2 ಸೋತ್ರೆ ವಿಜೇಂದ್ರನ್ ತೆಗಿತಾರೆ. ಮತ್ತೆ ವಿಜೇಂದ್ರ ಉಳಿಸೋ ಕೆಲಸ ಅವ್ರು ಮಾಡ್ತಿದ್ರೆ ಬಹುಶಃ ಅವ್ರಿಗೆ ಏನಾಗಿದೆ, ಯತ್ನಾಳ್ ಅವ್ರಿಗೆ ಪ್ರಚಾರ ಮಾಡಿ ಹಂಗೆ ಹಿಂಗೆ ಮಾಡ್ಕೊಂಡು ಮತ್ತೆ ವಾಪಸ್ ಬಿಜೆಪಿಗೆ ಹೋಗುವಂತ ಇದು. ಸುಮ್ಮನೆ ಮೇಲೆ ಅವ್ರಿಗೆಲ್ಲ ಮಾತಾಡ್ತಾರೆ, ಹಂಗೆ ಹಿಂಗೆ ಅದು ಅಂತೆಲ್ಲ ಹೇಳ್ತಾರೆ. ಏನು ಅದ್ರ ಒಳಗಡೆ ಇದೆಲ್ಲ ಚುನಾವಣೆ ಪ್ರಚಾರ ಮಾಡಿ, ನಾ ಪ್ರಚಾರ ಮಾಡಿದ್ನಿ, ನಾವು ವಾಪಸ್ ತಗೋರಿ ಅಂತೇಳಿ ಕೈ ಒಡ್ಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸ್ವಾಭಿಮಾನ ಈಗೇನಾದ್ರು ಇದ್ರೆ ಮರ್ಯಾದೆ, ಯಾಕಂದ್ರೆ ಹೊರಗೆ ಹಾಕಿದಾರೆ, ಹೊರಗೆ ಎಕ್ಸ್ಪೆಲ್ ಮಾಡಿದಾರೆ. ಈಗ ಸ್ವಾಭಿಮಾನ, ಮಾನ ಮರ್ಯಾದೆ ಇದ್ರೆ ಸೋಲಿಸಿ ತೋರಿಸ್ಬೇಕು ಅವ್ರಿಬ್ರನ್ನ. ಮತ್ತು ವಿಜೇಂದ್ರ ನೇತೃತ್ವದಲ್ಲಿ ಇವ್ರು ಚುನಾವಣೆ ಮಾಡ್ತಾರಂದ್ರೆ, ಅಥವಾ ವಿಜೇಂದ್ರ ಉಳಿಸೋ ಕೆಲಸ ಇವ್ರು ಮಾಡ್ತಾರಂದ್ರೆ ಮಾಡ್ಲಿ. ಇದಾಗಿನೂ ಕೂಡ ನಾವು ಗೆಲ್ತೀವಿ. ಯತ್ನಾಳ್ ಏನ್ ಮಾಡಿದ್ರು ನಾವು ಗೆಲ್ತೀವಿ. ಆದ್ರೆ ಯತ್ನಾಳ್ ಏನ್ ಮಾಡ್ತಾ ಇದಾರೆ, ಒಂದ್ ಕಡೆ ವಿಜೇಂದ್ರ ಯಡಿಯೂರಪ್ಪ ಅಂತ ಹೇಳ್ತಾರೆ. ವಿಜೇಂದ್ರ ಅಧ್ಯಕ್ಷ, ಈಗ ರಾಜ್ಯಾಧ್ಯಕ್ಷ, ಅವರ ನೇತೃತ್ವದ ಚುನಾವಣೆ ನಡೀತಾ ಇದೆ. ಈ 2 ಚುನಾವಣೆ ಸೋತ್ರೆ ನಿಶ್ಚಿತವಾಗಿ ವಿಜೇಂದ್ರ ಚೇಂಜ್ ಆಗ್ತಾನೆ. ವಿಜೇಂದ್ರ ಚೇಂಜ್ ಆಗೋದು ಬೇಕಾಗಿದೇನೋ ಇರ್ಲೋ ಅನ್ನೋದು ಅವರು ಅವ್ರು ಅರ್ಥ ಮಾಡ್ಕೊಳ್ಳಿ. ಇವ್ರ ಉದ್ದೇಶ ಏನಿದೆ ಯತ್ನಾಳ್ ಅವ್ರದ್ದು, ವಿಜೇಂದ್ರನ ಉಳಿಸ್ಬೇಕಂತ. ಮತ್ತೆ ಯಾಕೆ ಮಾತಾಡ್ತಾರೆ ಹೊರಗಡೆ ಸುಮ್ಮನೆ ಮಾತು ಯಡಿಯೂರಪ್ಪ ಮಗ ಅಂತ. और खबरों के लिए देखते रहिए बी न्यूज नेशन। क्वालिटी एजुकेशन का नाम डायमंड ग्रुप ऑफ इंस्टीट्यूशन। एक नाम कई काम। LKG से लेकर PG तक रेगुलर और डिस्टेंस मोड में स्पेशल कोचिंग क्लासेस के लिए नीट, IIT, JEE
KSET इंटीग्रेटेड यहां मिलेंगे। आपके पसंद के कोर्सेज PCM, PCB, PCMB साइंस कॉलेज। ज्यादा जानकारी के लिए इन नंबरों पर कांटेक्ट करें। आपके भविष्य की फिक्र, डायमंड ग्रुप ऑफ इंस्टीट्यूशन।